ಹೇಗಿದ್ದೀರಾ? ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಎಸ್, ಏನಪ್ಪ ನಾನು ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಎಸ್, ಇವತ್ತು ನಾನು ನಿಮ್ಮನ್ನು ರಾಜಸ್ಥಾನಿಗೆ ಕರ್ಕೊಂಡು ಹೋಗ್ತೀನಿ. ಜಸ್ಟ್ ಒಂದು 30 ಮಿನಿಟ್ಸಲ್ಲೇ. ನೋಡಿದ್ರಲ್ಲ, ರಾಜಸ್ಥಾನಿ ಧನ್ಯ ರೆಸಾರ್ಟ್. ಇದು ನಿಯರ್ ಹೆಸರುಘಟ್ಟದಲ್ಲಿದೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ರಾಜಸ್ಥಾನಿಗೆ ಹೋಗೋರಿಗೆಲ್ಲ ಯಾರ್ಯಾರು ಹೋಗಬೇಕು ನೋಡಬೇಕು ಅಂದ್ಕೊಂಡಿರ್ತೀರಲ್ಲ, ಅವರೆಲ್ಲ ಫಸ್ಟ್ ನೀವು ಇಲ್ಲಿ ಹೋಗಿ ನೋಡಿ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಫೀಲ್ ಲೈಕ್ ನೀವು ರಾಜಸ್ಥಾನದಲ್ಲಿ ಇದ್ದೀರಾ ಅನ್ನೋ ಫೀಲಿಂಗ್ ನಿಮಗಾಗುತ್ತೆ. ಸೊ ಎಂಟ್ರೆನ್ಸಲ್ಲೇ ನೋಡಿ ರಾಜಸ್ಥಾನಿಗೆ ಹೋಗಿದ್ದೀವಿ ಅನ್ನೋ ಫೀಲಿಂಗ್ ಆಗ್ತೈತೆ. ಸೊ ಸ್ಟಾರ್ಟಿಂಗಲ್ಲೇ ನಾವು ಅಪ್ಪೋ ಬಾಸ್ನ ನೋಡಿಬಿಟ್ವಿ. ತುಂಬ ಖುಷಿ ಆಯಿತು ನನಗೆ. ಈಗ ನೀವೇ ನೋಡಿ ಅಲ್ಲಿ ಹೇಗೆ ಸೌಂಡ್ ಮಾಡ್ತಾರೆ ಅಂತ. ನಾವು ಎಂಟ್ರೆನ್ಸ್ ಆಗ್ತಾ ಇದ್ದೀವಂತ ಟೋಟಲಿ ತುಂಬ ಖುಷಿ ಆಗುತ್ತೆ ಎಂಟ್ರೆನ್ಸಲ್ಲಿ. ಹಲೋ, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬಂದಿದ್ದೀನಿ ರಾಜಸ್ಥಾನಿ ಧನ್ಯ ರೆಸಾರ್ಟ್. ಬನ್ನಿ ನೋಡೋಣ ಹೇಗಿದೆ. ನೋಡಿದ್ರಲ್ಲ ಅವ್ರು ನಮ್ಮನ್ನು ಹೇಗೆ ವೆಲ್ಕಮ್ ಮಾಡಿದ್ರಂತ. ಐ ಟೋಟಲಿ ಹ್ಯಾಪಿ. ಆ್ಯಂಡ್ ನೀವೇ ನೋಡ್ಬೋದು ವಿಡಿಯೋದಲ್ಲಿ. ಸರ್, ನಾವು ಒಳಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ದಿಸ್ ಈಸ್ ದ ಲೈಕ್ ನಾವು ಕ್ಯಾಶ್ ಕೌಂಟರ್, ಲೈಕ್ ನಾವು ಏನು ಪೇ ಮಾಡಬೇಕು, ಎಷ್ಟು ಜನ ಬಂದಿರ್ತೀವಿ ಅನ್ನೋದು ಪರ್ ಪರ್ಸನ್ಗೆ 1000 ರೂಪೀಸ್ ಆಗುತ್ತೆ. ಸೊ ಇದು 3 o'clock 10 o'clock ಇರುತ್ತೆ. ಎಷ್ಟು ಚೆನ್ನಾಗಿ ಡಿಸೈನ್ಸ್ ಎಲ್ಲ ಇದೆ ನೋಡಿ. ನನಗೆ ಎಂಟ್ರೆನ್ಸಲ್ಲೇ ರಾಜಸ್ಥಾನದಲ್ಲಿ ಆಲ್ರೆಡಿ ಇದ್ದೀನಿ ಅನ್ನೋ ಫೀಲಿಂಗ್ ಆಯಿತು. ಆ್ಯಂಡ್ ಇವಾಗ ನೋಡಿ ಇಲ್ಲಿ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನೀವೇ ನೋಡಿ. ಸೊ ಇದಿಸ್ ದ ಟಿಕೆಟ್. ಇದೇ ನಮ್ಮ ಟಿಕೆಟು. ಲೈಕ್ 15 ಆ್ಯಕ್ಟಿವಿಟೀಸ್ ಇರುತ್ತೆ. ಆ 15 ಆ್ಯಕ್ಟಿವಿಟೀಸ್ಗೂ ಒಂದೊಂದು ಲೈಕ್ ಇವಾಗ ನಾವು ಫಸ್ಟ್ ಎಂಟ್ರೆನ್ಸಲ್ಲೇ 1 ನಂಬರ್ಗೆ ಪಂಚ್ ಮಾಡ್ತೀವಿ. ಸೊ ನಾವು ಎಷ್ಟು ಆಟ ಆಡ್ತೀವೋ ಅಷ್ಟಕ್ಕೆಲ್ಲ ಪಂಚ್ ಮಾಡ್ತಾ ಇರ್ತೀವಿ. ಇವಾಗ ಸ್ಟಾರ್ಟಿಂಗಲ್ಲೇ ಹೌಸ್ ಟೋಟಲಿ ನಾವು ರಾಜಸ್ಥಾನಿಗೆ ಬಂದಂಗೆ ಇದೆ. ಬನ್ನಿ ನೋಡೋಣ. ಕ್ಯಾಮಲ್, ಬ್ಯಾಂಗ್ಳೂರಲ್ಲಿ ಕ್ಯಾಮಲ್ ಇರಲ್ಲ ಅಂತ ನನ್ನ ಫ್ರೆಂಡ್ಸ್ ತುಂಬ ಹೇಳ್ತಾ ಇದ್ರು. ನೋಡಿ, ಬ್ಯಾಂಗ್ಳೂರಲ್ಲಿ ಕ್ಯಾಮಲ್ ಇದೆ. ಥಿಂಗ್ಸ್ ಬಂದಿದ್ದೆ ಅಷ್ಟೇ. ಇಲ್ಲಿ ಕ್ಯಾಮಲ್ ಕಾಳಿದೆ ಆ್ಯಂಡ್ ಸಮೋಸ ಇದೆ. ಸೊ ನಾವು ಕಾಳು ತೋರಿಸ್ಬಿಟ್ಟು ಏನಾದರೂ ತಿನ್ಬೋದು. ಕಚೋರಿ ಇದೆ. ಚೀನಿ. ಸೊ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಲ್ಲ. ಸಮೋಸ ನೆಕ್ಸ್ಟ್ ತಗೊಂಡೆ ನಾನು. ಹಾಯ್, ನಮಸ್ತೆ ಹಾಯ್. ಒಂಟೆ ಸವಾರಿ. ನೋಡ್ತಾರಾ? ಇಲ್ಲ, ಎಲ್ಲ ಫ್ರೀ. ಇವಾಗ ನೀ ಏನಾದ್ರೂ ಆಡು ಫ್ರೀ. ಕೇಳಿದ್ರು ಕೊಡಬಾರ್ದು ಆಂಟಿ, ಮರಿಬೇಡಿ.
ಕನ್ನಡ ಬರಲ್ಲ, ಹೇಳ್ಕೊಡ್ತೀನಿ, ಹೇಳ್ತೀರಾ? ಕನ್ನಡ ಹೇಳ್ತೀರಾ? बोलेगा कन्नड़ बोलेगा आप बोलो मैं बोलूंगी, आप बोलो. ನಮಸ್ಕಾರ ಕರ್ನಾಟಕ बोलो. ನಮಸ್ಕಾರ कर्नाटक ನಮಸ್ಕಾರ नमस्कार ಕರ್ನಾಟಕ. कर्नाटक ಆ, ನಮಸ್ಕಾರ ಕರ್ನಾಟಕ. हेलो नमस्कार कर्नाटक और एक बार बोलो हाथ जोड़ना यार नमस्कार कर्नाटक राम राम आप बोल रहे ना ऐसे ही? नमस्कार कर्नाटक. बोलो नमस्कार कर्नाटक ಆ, बोलो ಅಷ್ಟೇ ಅಷ್ಟೇ. ಈ ಕಡೆ ಎಲ್ಲ ಡಾನ್ಸ್ ಮಾಡ್ತಾ ಇದ್ದಾರೆ. ಓ, ಅಡ್ಗೆ ಮಾಡ್ಬೋದು ಹೋಗಿ. ಅಡ್ಗೆ ಏನಿದು? ರಾಜಸ್ಥಾನಿ ರಾಜಸ್ಥಾನ್. ಮಜ್ಜಿಗೆ ಮಜ್ಜಿಗೆ ಕೊಡ್ತಾರೆ ಮಜ್ಜಿಗೆ. ಮಾಡೋದು ವಿಡಿಯೋ ಬೇಕಾ? ನಾವು ಮಾಡ್ಬೋದಾ? ಮೈನ್ ರೋಡ್ ನೋಡಿ, ಹಿಂಗಿಂದಾನೆ ಬಸ್ ಬಂದಿದ್ದು. ಸೊ ಮುಂದೆ ನಿಲ್ಲಿಸುತ್ತೆ, ಅಲ್ಲಿಂದ ನಾವು ಹಿಡ್ಕೊಬರ್ಬೋದು. ಸೊ ಎಚ್ ಘಟ್ಟ ರೋಡ್. ನಮ್ಗೆ BMTC ಬಸ್ ಬಗಲ್ಗುಂಟೆಯಿಂದ 20 ರೂಪೀಸ್ ಆಗೈತೆ ನಮ್ಗೆ. ಇದು ಅಡಿಕೆ ತೋಟ ನೋಡಿ. ಸಜ್ಜಾ ರೊಟ್ಟಿ ಮಾಡ್ತಾ ಇದ್ದಾರೆ ಒಲೆಯಲ್ಲಿ. ಸಜ್ಜಾ ರೊಟ್ಟಿ ತುಪ್ಪ ಹಾಕಿದ್ದಾರಲ್ವಾ? ತುಪ್ಪ ಬೆಲ್ಲ ಎಲ್ಲ ಹಾಕಿದ್ದಾರೆ. ಟೇಸ್ಟ್ ಮಾಡೋಣ ಇದನ್ನ. ಹೋಗ್ರು ಹೋಗ್ರು ವೆಲ್ಕಮ್ ಮಾಡ್ತವ್ರಿ ಊಟ ಮಾಡೋದಕ್ಕೆ. ಸೊ ನಮಗೆ ಊಟ ಈಗ ನಾವು 6 ಗಂಟೆ ಟಿಕೆಟ್ ತಗೊಂಡಿದ್ದೀವಿ ಊಟ ಮಾಡೋಕ್ಕೆ. ಹಿಂಗೆ ಬನ್ನಿ. ಪಾಟ್ಯ, ಇದು ಹಂಗರಿಯ, ಇದು ಹಲ್ವಾ, ಇದು ಚೂರ್ಮೋ, ಇದು. ದಾಳ್, ಕಡ್ಡಿ, ಸಲಾದ್, ಇನ್ನು ಬರುತ್ತೆ ರೋಟಿ, ಬಿಸಿ ರೋಟಿ, ಪನ್ನೀರ್ ಕುರ್ಮಾ, ಆಲೂಗಡ್ಡೆ ಕುರ್ಮಾ. ಊಟ ಆದಮೇಲೆ ಎಲ್ಲರಿಗೂ ಟೋಪಿ ಕೊಡ್ತಾರೆ. ನನ್ನ ತಲೆ ಮೇಲೂ ಟೋಪಿ ಹಾಕ್ಬಿಟ್ರು ಟೋಪಿನ. ಸೊ ಊಟ ಮುಗಿಸ್ಕೊಂಡು ಗೇಮ್ಸ್ ಆಡೋದಕ್ಕೆ ಹೋದ್ವಿ. ಒಂದಾದರೂ ಬೀಳೋದು ಬೇಡ, ಒಂದೂ ಬೀಳ್ದಿಲ್ಲ. ಕಾರ್ಡ್ ಕೊಡ್ತಾರೆ, ನಾವು ಏನೇನು ಗೇಮ್ ಆಡ್ತೀವೋ ಅದಕ್ಕೆಲ್ಲನೂ ಅವ್ರು ಈ ಥರ ನಾವು ಪಂಚ್ ಮಾಡಿಬಿಡ್ತಾರೆ. ಸೊ ನಾವಿಷ್ಟು ಆಟ ಆಡಿದ್ದೀವಿ, ಇನ್ನು ಮಿಕ್ಕಿರೋದೆಲ್ಲ ಆಡಬೇಕು. ನಾವು ಇನ್ನು ಮೆಹಂದಿ ಸೇರ್ತವ್ರು ನೀರು ನಾವೆಲ್ಲ ಸೇರಿದ್ದೀವಿ ಅವಾಗ. ಬಿಡ್ಲ ಜೋರಾಗಿ ಬಿಡ ಬಿಡ್ಲ ಬೇಡ. ಬಿಡ್ಲ ಎಂತ ನೀನು ಚಿಕ್ಕ ಹುಡುಗಿ.
ಅನಿಮಲ್ಸ್ಗೆ 1 ಅವರ್ ರೆಸ್ಟ್ ಇರುತ್ತೆ. ಅದಾದಮೇಲೆ ನಾವು 8 ಗಂಟೆಗೆ ಮತ್ತೆ ಕುದುರೆ ಸಫಾರಿ ಹೋದ್ವಿ. ಸೊ ಅನಿಮಲ್ಸ್ಗೆ 1 ಅವರ್ 7 to 8 o'clock ವರೆಗೂ ರೆಸ್ಟ್ ಇರುತ್ತೆ. ಬರ್ತಾ ಇದೀನಿ ನೋಡಿ ರಾಜಕುಮಾರಿ. ನನಗೆ ನಾನು ಜನ ರಾಜಕುಮಾರಿ. ಬೆಳಕಿರಬೇಕಾದ್ರೇ ವಿಡಿಯೋ ಕುದುರೆ ಮೇಲೆ ಹತ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು. ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ಓಕೆ. ಆ್ಯಂಡ್ ಇದಾದಮೇಲೆ ಮೆಹಂದಿ ಹಾಕ್ಸ್ಕೊಂಡು ಹೆಡ್ ಮಸಾಜ್ ಮಾಡಿಕೊಂಡು ಇನ್ನೂ ಟೈಮ್ ಇತ್ತು 1 ಅವರ್, ಬಟ್ ನಾವು ಬೇಗ ಮನೆಗೆ ಹೋದ್ವಿ. ಸೊ ಆ್ಯಂಡ್ ಅವತ್ತು ಹಬ್ಬ ಆಗಿರೋದಕ್ಕೆ ತುಂಬ ಜನನೇ ಬಂದಿರೋದು. ತುಂಬ ಜನ ಮೆಹಂದಿ ಹಾಕ್ಸ್ಕೊಂಡಿದ್ರು. ಪಾಪ ಅವರು ಇಬ್ಬರಿದ್ದರು. ತುಂಬ ಚೆನ್ನಾಗಿ ಹಾಕಿದ್ದಾರೆ ಮೆಹಂದಿ. ಆ್ಯಂಡ್ ಲಾಸ್ಟ್ ಫೈನಲಾಗಿ ಇದು ಮಡಿಕೆಯಲ್ಲಿ ಲೇಟಾಗಿ ಹೋದ್ವಿ. ಆ್ಯಂಡ್ ಮಡಿಕೆ ಮಾಡಿಸ್ಕೊಂಡು ಅದನ್ನು ನಮಗೆ ಕೊಡ್ತಾರೆ, ನಾವು ಮನೆಗೆ ತೊಗೊಂಡೋದ್ವಿ. ಸೊ ನೋಡಿದ್ರಲ್ಲ, ಹೀಗಿತ್ತು ನನ್ನ ರಾಜಸ್ಥಾನಿ ಧನಿ ರೆಸಾರ್ಟಲ್ಲಿ ವ್ಲಾಗ್. ಆ್ಯಂಡ್ ಅಷ್ಟೇ ಎಂಜಾಯ್ಮೆಂಟು ಇರುತ್ತೆ. ಆದಷ್ಟು ವೀಕ್ ಡೇಸ್ ಹೋದರೆ ಇನ್ನೂ ಜನ ಜಾಸ್ತಿ ಇರ್ತಾರೆ. ಜನ ಜಾಸ್ತಿ ಇದ್ದರೆ ಲೈಕ್ ನೋಡೋದಕ್ಕೂ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ. ಇನ್ ಕೇಸ್ ನೀವೇನಾದರೂ ವಿಸಿಟ್ ಮಾಡೋಂಗಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ